ಒಂದು ಚಿಕ್ಕ ಡ್ರೀಮ್ ಇತ್ತು. ಏನಪ್ಪ ಅಂತಂದರೆ ನಾನು ಜಾಬ್ ಮಾಡುವಾಗ ನನ್ನ ಸ್ಯಾಲ್ರಿಯಿಂದ ನಮ್ಮಪ್ಪ ಅಮ್ಮ ನಮ್ಮ ತಂಗಿನ ನಮ್ಮ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕು, ಅದು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕಂತ ಒಂದು ಚಿಕ್ಕ ಆಸೆ ಇತ್ತು. ಆಸೆನ ಈಗ ನಾನು ನೆರವೇರಿಸ್ತಾ ಇದ್ದೀನಿ. ಅವನದು ಫಸ್ಟ್ ಫ್ಲೈಟ್ ಜರ್ನಿ ಅಲ್ಲ, ಹೆಂಗೆ ಅನಿಸ್ತದೆ? ಫುಲ್ ಎಕ್ಸೈಟ್ಮೆಂಟ್ ಅಲ್ಲಂತೆ, ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟ. ಹೆಂಗೆ ಅನಿಸುತ್ತೆ ನನ್ನ ಫಸ್ಟ್ ಫ್ಲೈಟ್ ಜರ್ನಿ ನಿನಗೆ? ಹಾಂ, ಖುಷಿನೇ ಏನು ದುಃಖನಾ? ಯಾಕೆ? ಅಮೇರಿಕಾ ರಷ್ಯಾ ಅಂತೆ. ಅಮೇರಿಕಾ ರಷ್ಯಾಗೆಲ್ಲ ಹೋಗ್ಬೇಕಂತೆ. ಟಿಕೆಟ್ಸ್ ಎಲ್ಲ ಚೆಕ್ ಆದಮೇಲೆ ನಾವು ಹೋದ್ವಿ ಏರ್ಪೋರ್ಟ್ ಒಳಗಡೆ. ಇನ್ನೇನು ನಮ್ಮ ಫ್ಲೈಟ್ ಬಂದೇ ಬಿಟ್ಟಿತ್ತು. ನಮ್ಮ ತಂಗಿ ನಮ್ಮಮ್ಮ ನಾವು ಮಾತಾಡ್ತಾ ಹೋಗ್ಬೇಕಾದ್ರೆ ನಮ್ಮ ಅಳಿಯನೂ ತುಂಬ ಖುಷಿಯಾಗಿದ್ದ. ಒಂದು ಫಸ್ಟ್ ಫ್ಲೈಟ್ ಜರ್ನಿ, ಅದು ನಾನು ಕರ್ಕೊಂಡು ಹೋಗ್ತಿರೋದು ಇನ್ನೂ ಖುಷಿಯಾಗಿದ್ದಾನೆ. ಫ್ಲೈಟ್ ನೋಡ್ಬೋದು ಈಗ. ಫ್ರಮ್ ಬ್ಯಾಂಗ್ಳೂರ್ ಟು ತಿರುಪತಿ ಈ ಥರ ಚಿಕ್ಕದೊಂದು ಫ್ಲೈಟ್ ಇರುತ್ತೆ ನೋಡಿರಿ. ಈ ಫ್ಲೈಟಲ್ಲೇ ನಾವು ಈಗ ಜರ್ನಿ ಮಾಡ್ತಿದ್ದೀವಿ. ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದೆ ನನಗೆ. ನೋಡ್ಬೋದು ಚಿಕ್ಕ ಫ್ಲೈಟು. ಫೈನಲಿ ಫ್ಲೈಟ್ ಒಳಗಡೆ ಕೂತ್ಕೊಂಡ್ವಿ. ಸೀಟ್ ಬೆಲ್ಟ್ ಎಲ್ಲ ಹಾಕ್ಕೊಂಡು ಪ್ರಿಕಾಷನ್ಸ್ ಎಲ್ಲ ಫಾಲೋ ಮಾಡಿ ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ತುಂಬ ಎಕ್ಸೈಟ್ಮೆಂಟು ಮತ್ತು ಖುಷಿಯಲ್ಲಿದ್ದರು. ನಮ್ಮ ಸಿದ್ದು ಕೂಡ ಹೌದು. ಮತ್ತು ಸ್ವಲ್ಪ ನರ್ವಸ್ಸಲ್ಲಿದ್ದರು. ಏನಕ್ಕಂದರೆ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಅಲ್ವಾ, ಅವರು ತುಂಬ ಹೆದರ್ತಾಯಿದ್ರು. ನಾನು ಧೈರ್ಯ ತುಂಬಿ ಅವ್ರು ಕರ್ಕೊಂಡು ಹೋದೆ. ಏನೂ ಆಗೋಲ್ಲ, ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಿಮಗೆ ಆ ಥರ ಆಗುತ್ತೆ ಅಂತೇಳಿ. ನೋಡ್ತಾ ಇರ್ಬೋದು ಈಗ ಸುಮಾರು 3550 ಅಡಿ ಮೇಲ್ಗಡೆ ನಾವಿದ್ದೀವಿ. ತುಂಬ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಆಫ್ಟರ್ 35 ಮಿನಿಟ್ಸ್ ಆದಮೇಲೆ ತಿರುಪತಿ ಏರ್ಪೋರ್ಟ್ ಬಂದೇ ಬಿಡ್ತು. ಟ್ರಾವೆಲಿಂಗ್ ಮಾಡಿದ್ದು ಅನಿಸ್ತಾ ಇರಲಿಲ್ಲ, ಇನ್ನು ಇಷ್ಟು ಬೇಗ ಬಂದ್ಬಿಡ್ತು ಅಂತೇಳಿ ನಮ್ಮ ತಂಗಿ ಮತ್ತು ನಮ್ಮ ಅಪ್ಪ ತುಂಬ ಎಂಜಾಯ್ ಪಟ್ಟು ಖುಷಿಪಟ್ಟರು. ನೆಕ್ಸ್ಟ್ ತುಂಬ ಚೆನ್ನಾಗಿತ್ತು ಜರ್ನಿ, ತುಂಬ ಖುಷಿಪಟ್ಟರು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ತಂಗಿಗೆ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಫನ್ ಆ್ಯಂಡ್ ಎಕ್ಸೈಟ್ಮೆಂಟಲ್ಲಿತ್ತು. ಈಗ ನಾವು ದೇವ್ರ ದರ್ಶನಕ್ಕೆ ಹೋಗಬೇಕು. ಅಲಾಂಗ್ ವಿತ್ ದಟ್ ನಮ್ಮ ಸಂಬಂಧಿಕರು ಬರ್ತಿದ್ದಾರೆ, ಅಂದರೆ ನಮ್ಮ ಅಪ್ಪಾಜಿ ಕಡೆಯವರು. ಅವ್ರನ್ನ ಕರ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಮತ್ತು ತಿರುಪತಿ ಸುತ್ತಾಡೋಕ್ಕೆ ಹೋಗ್ತಿದ್ದೀವಿ. ತಿರುಪತಿ ಟು ತಿರುಮಲ ಬೈ ಒಂದು ಟ್ರ್ಯಾಕ್ಸಲ್ಲಿ ಹೋಗ್ತಿದ್ವಿ. ಚೆಕ್ಕಿಂಗ್ ಪಾಯಿಂಟ್ ಇದೆ ನೋಡ್ಬೋದು. ಈ ಕಡೆ ಎಲ್ಲ ಚೆಕ್ಕಿಂಗ್ ಪಾಯಿಂಟಲ್ಲಿ ಮಿನಿಮಮ್ ಟೈಮ್ ತಗೊಳುತ್ತೆ. ಎಲ್ಲ ಬ್ಯಾಗೇಜು ಲಗೇಜ್ ಎಲ್ಲ ಚೆಕ್ ಆಗೋಕ್ಕೆ. ಆಮೇಲೆ ನಾವು ಇಲ್ಲಿಂದ ತಿರುಮಲಕ್ಕೆ ಹೋಗಬೇಕು. ಬಿಸಿಲು ಮಾತ್ರ ಒಂದು 40 ಡಿಗ್ರಿ ಇರ್ಬೋದು. ಸಖತ್ ಹೆವಿ ಬಿಸಿಲು. ಒಂದೇ ದಿನಕ್ಕೆಲ್ಲ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಒಂದೇ ದಿನ ಫುಲ್ ಸಖತ್ ಟ್ಯಾನ್. ನೋಡ್ತಿರ್ಬೋದು ಎಲ್ಲ ಮುಖ ಇರೋದೆಲ್ಲ ಫುಲ್ಲು ಮುಖ ಎಲ್ಲ ಟ್ಯಾನ್ ಆಗಿಬಿಟ್ಟು. ನಮ್ಮ ಒಂದ್ಸಲ ಇದು 10ನೇ ಸಲ ನಮ್ಮಮ್ಮ ರೆಡಿ ಆಗಿರೋದು ಅಂತ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದಾಳೆ. ಇವನು ಅಷ್ಟೇ. ಟೆಂಪ್ರೇಚರ್ ಮಾತ್ರ ಸಖತ್ ಅಂದರೆ ಸಖತ್ ಬಿಸಿ ಟೆಂಪ್ರೇಚರ್. ಅಮ್ಮ ಅಪ್ಪ ನಮ್ಮ ದೊಡ್ಡಮ್ಮ ಮಾಮ ಅಣ್ಣ ನೋಡ್ಬೋದು ಇಲ್ಲ ವೇಟ್ ಮಾಡ್ತಿದ್ದಾರೆ. ಏನಕ್ಕೆ ವೇಟ್ ಮಾಡ್ತಿದ್ದಾರೆ ಅಂದರೆ ವೆಹಿಕಲ್ಗೋಸ್ಕರ. ಅಲ್ಲಿಗೆ ಹೋಗ್ಬೇಕಾಯ್ತು. ಈಗ 20 ಕಿಲೋಮೀಟರ್ಸ್ ಇದೆ. ಇದೇ ತಿರುಪತಿಯಿಂದ ತಿರುಮಲ ಹೋಗ್ತಿದ್ರು ಟ್ರ್ಯಾಕ್ಸು. ಲಗೇಜು ಚೆಕ್ಕಿಂಗ್ ಕೌಂಟರ್. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every seed's a delight. ತಿರುಮಲ ರೀಚ್ ಆದಮೇಲೆ ರೂಮ್ಸ್ಗಂತ ಬಂದಿದ್ವಿ.
ಆದರೆ ರೂಮೇ ಸಿಗ್ತಿಲ್ಲ. ಹೇಳ್ತಿದ್ರೆ ಬೆಳಗಿನ ಜಾವ ಎಷ್ಟು ಗಂಟೆಗಣ? 5. ಬೆಳಗಿನ ಜಾವ 5 ಗಂಟೆವರೆಗೂ ಇದೇ ಥರ ವೇಟ್ ಮಾಡಬೇಕಂತೆ. ಇದು ಇಂಪಾಸಿಬಲ್ ಅಂತ ಅನಿಸುತ್ತೆ. ನಮ್ಮದು ಟಿಕೆಟ್ ಇರೋದು ಎಷ್ಟು ಗಂಟೆಗೆ ಈಗ? 9 ಗಂಟೆ ಟಿಕೆಟ್ ಇರೋದು. ತುಂಬಾ ಕಷ್ಟ ಆಗ್ತಿದೆ. ತಿರುಪತಿಗೆ ಯಾರಾದರೂ ಬಂದರೂ ಅಡ್ವಾನ್ಸ್ ರೂಮ್ಸ್ ಆ್ಯಂಡ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಬನ್ನಿ. ಎಲ್ಲ ಸಾಗರ ಎಲ್ಲಿ ನೋಡಿದ್ರು ಅಷ್ಟೇ, ಸಿಕ್ಕಾಪಟ್ಟೆ ಜನ. ಏನೂ ಇಲ್ಲ, ರೂಮ್ಸ್ ಇಲ್ಲ, ಏನೂ ಇಲ್ಲ. ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದು ಈ ಪರಿಸ್ಥಿತಿ. ರೂಮ್ಸ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. हरे वेङ्कटेशं प्रसीद प्रसीदं प्रियं वेङ्कटेशं प्रयच्छ प्रयच्छ. చూడు మామ ఇట్లా